INDIA ಮೈತ್ರಿಕೂಟದ ಪ್ರಮುಖ ಸಭೆ ಇವತ್ತು ನಡೀತು. ಇದು 5ನೆಯ ಸಭೆ. ನಾನು ಆವಾಗಲೇ ಹೇಳಿದೆ ಇಂಟ್ರೊಡಕ್ಷನ್ನಲ್ಲಿ, ನೀವು ದೆಹಲಿಯಲ್ಲಿ 6ನೇ ತಾರೀಕು ನಡೆದ ಸಭೆಯನ್ನೂ ಕನ್ಸಿಡರ್ ಮಾಡ್ತೀರಿ ಅನ್ನೋದಾದರೆ ಇದು 5ನೆಯ ಸಭೆ. ಮೊದಲನೇ ಸಭೆ ಪಾಟ್ನಾದಲ್ಲಾಯಿತು, ನಿತೀಶ್ ಕುಮಾರ್ ಅವರು ಹೋಸ್ಟ್ ಮಾಡಿದರು, ಪಾಟ್ನಾದಲ್ಲಾಯಿತು. 2ನೆಯ ಸಭೆ ಬೆಂಗಳೂರಿನಲ್ಲಾಯಿತು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿತ್ತು, ಸಿದ್ದರಾಮಯ್ಯನವರು ಅಂದರೆ ರಾಜ್ಯ ಸರ್ಕಾರ ಹೋಸ್ಟ್ ಮಾಡಿತು. 3ನೆಯ ಸಭೆ ಮುಂಬೈನಲ್ಲಾಯಿತು, ಶರದ್ ಪವಾರ್ ನೇತೃತ್ವದಲ್ಲಿ. 4ನೆಯ ಸಭೆ ಮೊನ್ನೆ 5 ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ 3ನೇ ತಾರೀಕು ಬಂತು, 6ನೇ ತಾರೀಕು ಸಭೆ ಆಯಿತು. ಅದಕ್ಕೆ ತುಂಬ ಜನ ಅಂದರೆ ಮಮತಾ ಬ್ಯಾನರ್ಜಿಯವರೇ ಬಹಿರಂಗವಾಗಿ ಹೇಳಿದ್ರು, ಮೊದಲೇ ಹೇಳಬೇಕು, ನೀವು ಸಡನ್ ಸಭೆ ಕರೆದ್ರೆ ಹೆಂಗೆ ಬರೋಕ್ಕಾಗತ್ತೆ, ನಮಗೆ ಬೇರೆ ಕಾರ್ಯಕ್ರಮ ಇದೆ ನಮಗೆ ಅಂತ. ಅವರವರ ಪಕ್ಷಗಳ ಪ್ರತಿನಿಧಿಗಳು ದೆಹಲಿಲೇನು ಇದ್ರಲ್ಲ, ಅವರವರೇ ಹೋಗಿ ಆ ಮೀಟಿಂಗ್ ಅಟೆಂಡ್ ಮಾಡಿದ್ರು. 17 ಪಕ್ಷಗಳ ಪ್ರತಿನಿಧಿಗಳ ಭಾಗವಹಿಸಿದ್ರು. ಅದನ್ನು ನೀವು 4ನೇ ಸಭೆ ಅಂತ ಕನ್ಸಿಡರ್ ಮಾಡ್ತೀರಿ ಅನ್ನೋದಾದರೆ ಇವತ್ತು ನಡೆದದ್ದು 5ನೆಯ ಸಭೆ ದೆಹಲಿಯ ಅಶೋಕ ಹೋಟೆಲ್ನಲ್ಲಿ. 28 ಪಕ್ಷಗಳ ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸಿದ್ರು. ಯಾರ್ಯಾರಿದ್ರು ಯಾರ್ಯಾರು ಇರಲಿಲ್ಲ ನೋಡ್ತಾ ಇದ್ದೀವಿ. ಜಾರ್ಖಂಡ್ ಮುಕ್ತಿ ಮೋರ್ಚಾ ಒಂದನ್ನು ಹೊರತುಪಡಿಸಿ ಉಳಿದೆಲ್ಲ ಪಕ್ಷಗಳ ಪ್ರತಿನಿಧಿಗಳು ಇದರಲ್ಲಿದ್ದರು. ಒಂದಷ್ಟು ಅಂದರೆ ಈ ಸಭೆಯ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟೇ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಬೇಕು ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದ. ಆ ವಿಷಯಕ್ಕೆ ಬರ್ತೀನಿ ನಾನು. ಏನೇನು ಠರಾವು ಏನೇನು ಪಾಸ್ ಮಾಡಲಾಯಿತು. 141 ಸಂಸದರ ಅಮಾನತನ್ನು ಖಂಡಿಸಿ ಎಲ್ಲ ನಾಯಕರು ಖಂಡನಾ ನಿರ್ಣಯವನ್ನು ಕೈಗೊಂಡರು. ಡಿಸೆಂಬರ್ 22ನೇ ತಾರೀಕು ದೇಶದಾದ್ಯಂತ ಪ್ರತಿಭಟನೆ ಮಾಡುವ ನಿರ್ಧಾರಕ್ಕೆ ಬರಲಾಯಿತು. ಡಿಸೆಂಬರ್ 22 ಮೋದಿ ಅಮಿತ್ ಶಾ ಎರಡೂ ಸದನಗಳಲ್ಲಿ, ಲೋಕಸಭೆ ರಾಜ್ಯಸಭೆ ಎರಡೂ ಕಡೆಗಳಲ್ಲಿ ಉತ್ತರ ಕೊಡಬೇಕು ಅನ್ನುವ ನಿಲುವಳಿಯನ್ನು ಅಂಗೀಕರಿಸಲಾಯಿತು. ಅದನ್ನು ಹೊರತುಪಡಿಸಿದರೆ ರಾಜ್ಯ ಮಟ್ಟದಲ್ಲಿ ಕ್ಷೇತ್ರಗಳ ಹಂಚಿಕೆಯಾಗಬೇಕು, ಕಗ್ಗಂಟಾದರೆ ಹಿರಿಯರ ಮಧ್ಯಪ್ರವೇಶ ಅಂತ. ಈಗ ಕ್ಷೇತ್ರ ಹಂಚಿಕೆ ಆಗಬೇಕಲ್ಲ. ಬೈ ಆ್ಯಂಡ್ ಲಾರ್ಜ್ ಕಾಂಗ್ರೆಸ್ಸಿನ ಅಸ್ತಿತ್ವ ಎಲ್ಲ ರಾಜ್ಯಗಳಲ್ಲಿದೆ. ಕೆಲವು ಕಡೆಗಳಲ್ಲಿ ಕಾಂಗ್ರೆಸ್ ಏಕಾಂಗಿ. ಉದಾಹರಣೆಗೆ ಕರ್ನಾಟಕದಲ್ಲಿ ಕ್ಷೇತ್ರ ಹಂಚಿಕೆ ಪ್ರಶ್ನೆ ಇಲ್ಲ, ಕಾಂಗ್ರೆಸ್ ಒಂದು ಅಲಯನ್ಸ್ ಇಲ್ಲ ಅವರಿಗೆ. ಬಟ್ ಕೇರಳಕ್ಕೆ ಹೋದರೆ ಕಾಂಗ್ರೆಸ್ಸು ಮತ್ತು ಎಡಪಕ್ಷಗಳು ಕ್ಷೇತ್ರ ಹಂಚಿಕೆ ಮಾಡಿಕೊಳ್ಬೇಕು, ಅಲ್ಲಿ ಮಾತುಕತೆ ಆಗಬೇಕು. ಲೋಕಲ್ ಲೀಡರ್ಸ್ ಸರಿ ಮಾಡೋದಕ್ಕೆ ಆಗದೆ ಹೋದ ಪಕ್ಷದಲ್ಲಿ ನ್ಯಾಷನಲ್ ಲೀಡರ್ಸ್ ಇಂಟರ್ಫಿಯರ್ ಆಗ್ತಾರೆ ಅಂತ. ಮಹಾರಾಷ್ಟ್ರದಲ್ಲಿ ಶಿವಸೇನೆ, ಶರದ್ ಪವಾರರ NCP ಜೊತೆಗೆ ಕಾಂಗ್ರೆಸ್ಸು 3 ಪಕ್ಷಗಳ ಮಧ್ಯದಲ್ಲಿ ಆಗಬೇಕು. ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷದ ಜೊತೆಗೆ, ಆಮ್ ಆದ್ಮಿ ಅವ್ರು ಕೊಡೋಕ್ಕಾಗದೇ ಇಲ್ಲ ಅಂತ ಹೇಳಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಸಮಾಜವಾದಿ ಪಕ್ಷದ ಜೊತೆಗೆ ಆಗಬೇಕು. ಹೀಗೆ ಬಿಹಾರದಲ್ಲಿ ಒಂದು ಥರ್ಡ್ ಅಲಯನ್ಸ್ ರೀತಿಯಲ್ಲಿ ಕಾಂಗ್ರೆಸ್ ಇದೆ. RJD, ಲಾಲು ಪ್ರಸಾದ್ ಯಾದವ್ರ ಪಕ್ಷ RJD, ನಿತೀಶ್ ಕುಮಾರ್ ಯಾದವ್ರ JDU ಜೊತೆಗೆ ಕಾಂಗ್ರೆಸ್ ಇದೆ. ಅಲ್ಲೆಲ್ಲ ಕ್ಷೇತ್ರ ಹೊಂದಾಣಿಕೆ ಮಾತುಕತೆ ಆಗಬೇಕು. ಅದನ್ನು ಲೋಕಲ್ ಲೀಡರ್ಸೇ ಮಾತಾಡ್ಕೊಳ್ಬೇಕು. ಕಗ್ಗಂಟಾದರೆ ಹಿರಿಯರ ಮಧ್ಯಪ್ರವೇಶ ಅಂತ. ಆದಷ್ಟು ಬೇಗ ಕ್ಷೇತ್ರ ಹಂಚಿಕೆಯನ್ನು ಫೈನಲ್ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಇವತ್ತಿನ ಸಭೆಯಲ್ಲಿ ಭಾಗವಹಿಸಿದ್ದವರೆಲ್ಲರೂ ಬಂದರು. ಗಂಭೀರ ಚರ್ಚೆ ನಡೆದದ್ದೇ ಕ್ಷೇತ್ರ ಹಂಚಿಕೆಯ ವಿಷಯದಲ್ಲಿ. ಡಿಸೆಂಬರ್ 31 ಒಳಗೆ ಇದು ಮುಗಿಬೇಕು ಅಂತ ಮಮತಾ ಬ್ಯಾನರ್ಜಿಯವರು ಹೇಳಿದ್ದಾರೆ. ಡಿಸೆಂಬರ್ 31 ಒಳಗೆ ಮುಗಿಬೇಕು. ತೃಣಮೂಲ ಕಾಂಗ್ರೆಸ್ಸಿನ ಸದಸ್ಯರ ಅಭಿಪ್ರಾಯಕ್ಕೆ ಇದ್ದಂಥ ಹೆಚ್ಚು ಕಡಿಮೆ ಎಲ್ಲ ಪಕ್ಷಗಳವರು ಒಪ್ಕೊಂಡಿದ್ದಾರೆ. ಕರೆಕ್ಟ್ ಅವ್ರು ಹೇಳಿದ್ದು ಅಂತ. ಮಹಾರಾಷ್ಟ್ರ, ಬಿಹಾರ, ತಮಿಳುನಾಡಿನಲ್ಲಿ ಈಗಾಗಲೇ ಮೈತ್ರಿ ಇದೆ. ಮಹಾರಾಷ್ಟ್ರದಲ್ಲಿ ಬೇಗ ಕ್ಷೇತ್ರ ಹಂಚಿಕೆಯಾಗಲಿ ಅಂತ ಶಿವಸೇನೆ ಉದ್ಧವ್ ಠಾಕ್ರೆ ಹೇಳಿದ್ರು. ಉಳಿದ ರಾಜ್ಯಗಳಲ್ಲೂ ಬೇಗ ಮೈತ್ರಿಯನ್ನು ಅಂತಿಮ ನಿರ್ಧಾರ ಮಾಡ್ಕೊಳ್ಳಿ. ಪಶ್ಚಿಮ ಬಂಗಾಳದಲ್ಲಿ ಹೆಂಗೆ ಅನ್ನೋದರ ಚರ್ಚೆಯಾಗಿದೆ. ಹೆಚ್ಚಿನ ಸ್ಥಾನ ಬಿಟ್ಟುಕೊಡೋದಕ್ಕಾಗೋದಿಲ್ಲ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಅವರು ಕಾಂಗ್ರೆಸ್ಗೆ ಒಂದು ಕಂಡೀಷನ್ ಹಾಕಿದ್ರು, ನೀವು ಈ ಲೆಫ್ಟಿಸ್ಟ್ಗಳನ್ನು ಬಿಟ್ಟು ಬನ್ನಿ, ನಾವು ಕೂತ್ಕೊಂಡು ಮಾತಾಡೋಣ ಅಂತ. ಅಲ್ಲಿ ಲೆಫ್ಟಿಸ್ಟ್ಗಳನ್ನು ಬಿಟ್ಟರೆ ಕೇರಳದಲ್ಲಿ ಸಮಸ್ಯೆ ಆಗುತ್ತೆ. ಅದಕ್ಕೆ ಕಾಂಗ್ರೆಸ್ನವರು ಲೆಫ್ಟಿಸ್ಟ್ಗಳನ್ನು ಬಿಡೋಕ್ಕಾಗೋದಿಲ್ಲ, ಕಮ್ಯುನಿಸ್ಟ್ ಪಕ್ಷವನ್ನು ಬಿಡೋದಕ್ಕಾಗೋದಿಲ್ಲ ಅಂತ. ಸರಿ ಅಂತ ಮಮತಾ ಬ್ಯಾನರ್ಜಿ ಒಪ್ಕೊಂಡಿದ್ದಾರೆ. ಮುಂದಿನ ಹಂತದಲ್ಲಿ ದೆಹಲಿ ಪಂಜಾಬ್ ಕ್ಷೇತ್ರಗಳ ಚರ್ಚೆ ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ಅದೇ ಕಗ್ಗಂಟಾಗೋದು. ದೆಹಲಿ ಪಂಜಾಬ್ ಕ್ಷೇತ್ರಗಳು 300 ಕ್ಷೇತ್ರ BJP ವರ್ಸಸ್ ಕಾಂಗ್ರೆಸ್ ಡೈರೆಕ್ಟ್ ಫೈಟ್ ಇರೋದು. ಡೈರೆಕ್ಟ್ ಫೈಟು. ಅದನ್ನು ಆ ಫೈಟ್ ನೀವು ಮಾಡ್ಕೊಳ್ಳಿ ಅಂತ TMC ಪ್ರಸ್ತಾಪ ಕೊಡ್ತು. 300 ಕ್ಷೇತ್ರಗಳಲ್ಲಿ ಬೇರೆ ಯಾರು ಕ್ಯಾಂಡಿಡೇಟ್ಗಳನ್ನು ಹಾಕೋದು ಬೇಡ, ಕಾಂಗ್ರೆಸ್ಸೇ ಕ್ಯಾಂಡಿಡೇಟ್ ಹಾಕಲಿ, 300 ಕ್ಷೇತ್ರ ಬಿಟ್ಟು ಕೊಟ್ಟು ಬಿಡೋಣ ಕಾಂಗ್ರೆಸ್ಸಿಗೆ ಅಂತ. ಕ್ಯಾಂಡಿಡೇಟ್ ಯಾರು, ಪ್ರಬಲ ಕ್ಯಾಂಡಿಡೇಟ್ಗಳನ್ನು ನೀವು ಕಣಕ್ಕಿಳಿಸಿ ಅಂತ ಮಮತಾ ಬ್ಯಾನರ್ಜಿ ಸಲಹೆ ಕೊಟ್ಟಿದ್ದಾರೆ. ಉಳಿದ ಕ್ಷೇತ್ರಗಳಲ್ಲಿ
ಪ್ರಾದೇಶಿಕ ಪಕ್ಷಗಳನ್ನು ಕಾಂಗ್ರೆಸ್ ಬೆಂಬಲಿಸಬೇಕು. 243 ಕ್ಷೇತ್ರ ಬರ್ತವೆ. 243 ಕ್ಷೇತ್ರಗಳು ಬರ್ತವೆ. ಅಂದರೆ 300 ಪಕ್ಷಗಳ ಕಾಂಗ್ರೆಸ್ಸಿಗೆ 243 ಪಕ್ಷಗಳು ಉಳಿದೆಲ್ಲರಿಗೂ ಸೇರಿ. ಆ 243 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸು ಸ್ಥಳೀಯ ಪಕ್ಷಗಳನ್ನು, ಪ್ರಾದೇಶಿಕ ಪಕ್ಷಗಳನ್ನು ಬೆಂಬಲಿಸಬೇಕು. ಮಮತಾ ಬ್ಯಾನರ್ಜಿ ತುಂಬ ಪ್ರಿಪೇರ್ ಆಗಿ ಬಂದಂಗೆ ಕಾಣಿಸ್ತಾ ಇತ್ತು ಇವತ್ತಿನ ಮೀಟಿಂಗ್ನಲ್ಲಿ. ಜಾಸ್ತಿ ಏನು ಮಾತು ಅವರದ್ದೇ, ಮತ್ತು ಅವರ ಮಾತಿಗೆ ಬಹುತೇಕರು ಎಸ್ ಅಂದಿದ್ದಾರೆ. ಅದು ಹೇಳಿದ್ನಲ್ಲ, ಅವರು ಹೇಳಿದ ಮೋಸ್ಟ್ ಇಂಟ್ರೆಸ್ಟಿಂಗ್ ಮಾತು ಯಾವುದು ಅಂದರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರೈಮ್ ಮಿನಿಸ್ಟೀರಿಯಲ್ ಕ್ಯಾಂಡಿಡೇಟ್ ಆಗಲಿ ಅಂತ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ಕೊಂಡು ಚುನಾವಣೆಗೆ ಹೋಗೋಣ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ರು. ಅದಕ್ಕಿಂತಲೂ ಇಂಟ್ರೆಸ್ಟಿಂಗ್ ಏನು ಅಂದರೆ, ಮಮತಾ ಬ್ಯಾನರ್ಜಿ ಅವರು ಹೇಳ್ತಾ ಇರೋದು ಕರೆಕ್ಟು. ಮುಖ್ಯಮಂತ್ರಿ ಸ್ಥಾನಕ್ಕೆ ನಮಗೊಬ್ಬ ದಲಿತ್ ಫೇಸ್ ಬೇಕು, ಆವಾಗ ನಮ್ಮ ಫೈಟ್ ಇನ್ನೂ ಚೆನ್ನಾಗಾಗುತ್ತೆ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿದ್ರು. 28 ಪಕ್ಷಗಳು ಅಲ್ಲಿದ್ದದ್ದು. ಹೆಚ್ಚು ಕಡಿಮೆ 12 ಪಕ್ಷಗಳು ಮಮತಾ ಬ್ಯಾನರ್ಜಿ ಹೇಳಿದ್ದು, ಅರವಿಂದ್ ಕೇಜ್ರಿವಾಲ್ ಹೇಳಿದ್ದು ಕರೆಕ್ಟು ಅಂದರು. 28 ಪಕ್ಷಗಳ ಪೈಕಿ 12 ಪಕ್ಷಗಳು ಹೆಚ್ಚು ಕಡಿಮೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಆಗಲಿ ಅಂತ. ಲಾಲು ಪ್ರಸಾದ್ ಯಾದವ್, ನಿತೀಶ್ ಕುಮಾರ್ ನೇರ ವಿರೋಧ ಇತ್ತು. ನೇರ ವಿರೋಧ, ಇಲ್ಲ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಘೋಷಣೆ ಮಾಡೋಂಗಿಲ್ಲ ಅಂತ. ಮೂಡ್ ಆಫ್ ದ ಮೀಟಿಂಗ್ ಅರ್ಥ ಮಾಡಿಕೊಂಡ ಮಲ್ಲಿಕಾರ್ಜುನ ಖರ್ಗೆ ಅವರು, ಗೆಲ್ಲೋದು ನಮ್ಮ ಉದ್ದೇಶ ಆಗಬೇಕು, ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋದರ ಚರ್ಚೆ ಈಗ ಮಾಡೋದು ಬೇಡ, ಫಸ್ಟ್ ಮೆಜಾರಿಟಿ ತರೋಣ ಅಂತ ಹೇಳಿದ್ರು. ಅಲ್ಲಿಗೆ ಅದು ನಿಂತೋಯ್ತು. ಮಲ್ಲಿಕಾರ್ಜುನ ಖರ್ಗೆ ಅವರ ಬಾಯಲ್ಲೇ ಹೇಳಿಸ್ದಂಗೆ ಆಯಿತು, ಪ್ರಧಾನಿ ಅಭ್ಯರ್ಥಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಬೇಡ, ಮೊದಲು ಗೆಲ್ಲೋದರ ಯೋಚನೆ ಮಾಡೋಣ ಅಂತ. ಅಲ್ಲಿಗೆ ಮಮತಾ ಬ್ಯಾನರ್ಜಿಯವರು ಅಂದ್ಕೊಂಡಿರ್ಬೇಕು, ನಾನು ಹೊಡೆದ ಕಲ್ಲು ಕರೆಕ್ಟ್ ಜಾಗಕ್ಕೆ ಬಿತ್ತು ಅಂತ. ಈ 28 ಪಕ್ಷಗಳವರಿಗೆ ರಾಹುಲ್ ಗಾಂಧಿಯನ್ನು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟು ಅಂತ ಘೋಷಣೆ ಮಾಡೋದು ಬೇಡಾಗಿದೆ, ಬೇಕಾಗಿಲ್ಲ ಅವರಿಗೆ. ರಾಹುಲ್ ಗಾಂಧಿಯನ್ನು ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ಕೊಂಡು ಮುಂದೆ ಹೋಗೋದು ಬೇಕಾಗಿಲ್ಲ. ಪ್ರಧಾನಿ ಅಭ್ಯರ್ಥಿ ಘೋಷಣೆ ಮಾಡೋದು ಬಿಡಿ. ಬೆಂಗಳೂರು ಮೀಟಿಂಗ್ನ ನಂತರ ಕಾಂಗ್ರೆಸ್ನವರೊಂದು ಪೋಸ್ಟರ್ ಮಾಡೋದು. ಬೆಂಗಳೂರು ಮೀಟಿಂಗ್ನಲ್ಲೇ INDA ಅನ್ನೋ ಹೆಸರು ಫೈನಲ್ ಆಗಿತ್ತು. ಮುಂದೆ ದೊಡ್ಡ ಫೋಟೋ ಒಂದು ರಾಹುಲ್ ಗಾಂಧಿದು, ಸೈಡಲ್ಲಿ ಹಿಂಗೆ ಸಣ್ಣ 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 ಸಣ್ಣದಾಗ್ತಾ ಉಳಿದ INDA ಇತರ ಮಿತ್ರ ಪಕ್ಷಗಳ ಮುಖಂಡರ ಫೋಟೋಗಳು. ತಕ್ಷಣ ವಿರೋಧ ಬಂತು ಆ ಫೋಟೋಗೆ. ಯಾಕೆ ರಾಹುಲ್ ಗಾಂಧಿ ಫೋಟೋ ಅಷ್ಟು ದೊಡ್ಡದು ಹಾಕಿದ್ದೀರಿ, ಯಾಕೆ ಮುಂದೆ ಹಾಕಿದ್ದೀರಿ ಅಂತ. ಅದಾದ ಮೇಲೆ ಎಲ್ಲರ ಫೋಟೋಗಳನ್ನು ಸಮಾನ ಸೈಜಿಗೆ ಹಾಕಿ ಇನ್ನೊಂದು ಪೋಸ್ಟರನ್ನು ಕಾಂಗ್ರೆಸ್ ಬಿಡುಗಡೆ ಮಾಡಿತು. ಈಗ ಸ್ವತಃ ಮಮತಾ ಬ್ಯಾನರ್ಜಿಯೂ ಸೇರಿದಂತೆ ಎಲ್ಲರ ತಲೆಯಲ್ಲಿರೋದು ರಾಹುಲ್ ಗಾಂಧಿ ಪ್ರಧಾನಿ ಅಭ್ಯರ್ಥಿ ಅಂತ ಆಗೋದು ಬೇಡ ಅಂತ. ರಾಹುಲ್ ಗಾಂಧಿ ಹೆಸರನ್ನು ನೇರವಾಗಿ ವಿರೋಧ ಮಾಡಿದ್ರೆ ಈ ವಿಷಯ ಎಲ್ಲಿಂದ ಎಲ್ಲಿಗೂ ಹೋಗ್ಬಿಡುತ್ತೆ ವಿಷಯ ಎಲ್ಲಿಂದ ಎಲ್ಲಿಗೂ ಹೋಗ್ಬಿಡುತ್ತದು. ರಾಹುಲ್ ಗಾಂಧಿ ಪ್ರಧಾನಿ ಅಭ್ಯರ್ಥಿ ಆಗಕೂಡ್ದು ಅಂತ. ಪ್ರಧಾನಿ ಅಭ್ಯರ್ಥಿ ಯಾರನ್ನೂ ಮಾಡುವುದು ಬೇಡ ಅಂತ ಕಾಂಗ್ರೆಸ್ನವರೇ ಘೋಷಣೆ ಮಾಡಿಬಿಟ್ರೆ, ಅದರಲ್ಲೂ AICC ಅಧ್ಯಕ್ಷರೇ ಘೋಷಣೆ ಮಾಡಿಬಿಟ್ರೆ, ನಥಿಂಗ್ ಲೈಕ್ ದ್ಯಾಟ್. ರೋಗಿ ಕೇಳಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತ ಆಗುತ್ತೆ. ಅದನ್ನು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಾಯಲ್ಲಿ ಹೇಳಿಸಿದ್ರು ಇವತ್ತು. ಹೆಂಗೆ? ಮಲ್ಲಿಕಾರ್ಜುನ ಖರ್ಗೆ ಅವರೇ ನೀವೇ ಪ್ರೈಮ್ ಮಿನಿಸ್ಟರಿಯಲ್ ಕ್ಯಾಂಡಿಡೇಟ್ ಆಗಿಬಿಡಿ ಅಂತ. ಅದನ್ನು ಹೇಳೋದಕ್ಕೆ, ಹಂಗೆ ಹೇಳಿಸೋದಕ್ಕೆ ಮಮತಾ ಬ್ಯಾನರ್ಜಿ ಒಂದು ಪ್ಲ್ಯಾನ್ ಮಾಡ್ಕೊಂಡಂಗಿದೆ. ಅವ್ರು ಆ್ಯಕ್ಚುಲಿ ನೆನ್ನೆನೇ ದಿಲ್ಲಿಗೆ ಬಂದಿದ್ದರು. ನೆನ್ನೆನೇ ಅನೇಕ ಮುಖಂಡರು ಮನೆಗೆ ಹೋಗಿ ಒನ್ ಟು ಒನ್ ಮಾತಾಡ್ಕೊಂಡು ಬಂದಿದ್ದಾರೆ ಅವರು. ಇವತ್ತಿಂದು ಇದು ಸ್ಕ್ರಿಪ್ಟೆಡ್ ಮೀಟಿಂಗು. ಅದು ಅಟ್ಲೀಸ್ಟ್ ಮಮತಾ ಬ್ಯಾನರ್ಜಿಯ ಪಾಲಿಗೆ ಇಟ್ ಲುಕ್ಸ್ ಲೈಕ್ ಅ ಸ್ಕ್ರಿಪ್ಟೆಡ್ ಮೀಟಿಂಗ್. ಮೊನ್ನೆ 5 ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ ಬಂದಿದೆ. ಒಂದರಲ್ಲಿ ಮಿಜೋರಾಂನಲ್ಲಿ ಪ್ರಾದೇಶಿಕ ಪಕ್ಷ ಗೆದ್ದುಕಂತು, ತೆಲಂಗಾಣ ಕಾಂಗ್ರೆಸ್ ಗೆಲ್ತು, ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ BJP ಗೆಲ್ತು. ರಿಸಲ್ಟ್ ಬಂದ ಮೇಲೆ ಮಮತಾ ಬ್ಯಾನರ್ಜಿಯವರ ಪಕ್ಷದಿಂದ ಹೇಳಿಕೆ ಏನು ಬಂತು? ಕಾಂಗ್ರೆಸ್ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆಗಳನ್ನು ಗೆಲ್ಲೋದಕ್ಕಾಗೋದಿಲ್ಲ, ನೇತೃತ್ವ ಏನೇ ಇದ್ದರೂ TMC ಅಂಥ ಪಕ್ಷದ್ದು ಬೇಕು. BJPಯನ್ನು ನೇರ ಹಣಾಹಣಿಯಲ್ಲಿ ಸೋಲಿಸಿದ ಅನುಭವ ಯಾವ ಪಕ್ಷಕ್ಕಿದೆಯೋ ಆ ಪಕ್ಷದ ನೇತೃತ್ವದಲ್ಲಿ ಹೋದರೆ ಮಾತ್ರ ಲೋಕಸಭಾ ಚುನಾವಣೆಗಳನ್ನು ಗೆಲ್ಲೋದಕ್ಕಾಗೋದು ಅಂತ ತೃಣಮೂಲ ಕಾಂಗ್ರೆಸ್ ಕಡೆಯಿಂದ ಬಂದಂಥ ಹೇಳಿಕೆ ಅದು. ಅಂಥದ್ರಲ್ಲಿ ಇವತ್ತು ಮಮತಾ ಬ್ಯಾನರ್ಜಿ ಏಕಾಏಕಿ ಬಂದು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರೈಮ್ ಮಿನಿಸ್ಟರಿಯಲ್ ಕ್ಯಾಂಡಿಡೇಟ್ ಆಗಲಿ ಅಂದುಬಿಡ್ತಾರೆ ಅಂದರೆ ಹಿಂದೆ ಲೆಕ್ಕಾಚಾರ ಇರೋದಿಲ್ವ? ಲೆಕ್ಕಾಚಾರ ಇತ್ತು, ಲೆಕ್ಕಾಚಾರ ವರ್ಕೌಟ್ ಆಗಿದೆ. ನೆನ್ನೆನೇ ಬಂದರು ಅವರು ದಿಲ್ಲಿಗೆ, ಕೇಜ್ರಿವಾಲ್ರನ್ನು ಮೀಟ್ ಮಾಡಿದ್ರು, ಸ್ಟಾಲಿನನ್ನು ಮೀಟ್ ಮಾಡಿದ್ರು, ಉದ್ಧವ್ ಠಾಕ್ರೆ ಮೀಟ್ ಮಾಡಿದರು. ನೆನ್ನೆ ತಾನೇ ಹೇಳಿದ್ದಾರೆ ಅವರು, ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನು ನಾವು ಘೋಷಣೆ ಮಾಡೋದಿಲ್ಲ, ಎಲೆಕ್ಷನ್ ಆದಮೇಲೆ ಘೋಷಣೆ ಮಾಡ್ತೀವಿ ಅಂತ ನೆನ್ನೆ ತಾನೇ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಇವತ್ತು ಏಕಾಏಕಿ ಮೀಟಿಂಗಲ್ಲಿ ಬಂದು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಲಿ ಅಂತ ಹೇಳ್ತಾರೆ ಅಂದರೆ
ಅರ್ಥ ಇಷ್ಟೇ, ರಾಹುಲ್ ಗಾಂಧಿಯವರಿಗೆ ನೇತೃತ್ವ ಸಿಗದಂತೆ ನೋಡಿಕೊಳ್ಳುವ ಮುನ್ನೆಚ್ಚರಿಕೆಯನ್ನು ಅವರು ವಹಿಸಿದರು ಮತ್ತು ಅದರಲ್ಲಿ ಸಫಲರಾದರು. ಅಷ್ಟರ ಮಟ್ಟಿಗೆ ರಾಜಕೀಯ ಚಾಕಚಕ್ಯತೆ ವರ್ಕ್ ಆಗಿದೆ. ಇದೇ ಪೋಸ್ಟರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ದೇ ವಿಲ್ ವಿನ್ ಟುಗೆದರ್. ಈ ಫೋಟೋ ಹಾಕಿ ನೋಡಿ, ಮುಂದೆ ರಾಹುಲ್ ಗಾಂಧಿ ದೊಡ್ಡವರು ಇದ್ದಾರೆ, ಒಂದು ಸೈಡು ಸೋನಿಯಾ ಗಾಂಧಿ, ಇನ್ನೊಂದು ಸೈಡು ಮಲ್ಲಿಕಾರ್ಜುನ ಖರ್ಗೆ. ಅದಾದಮೇಲೆ ನಿತೀಶ್ ಕುಮಾರ್ ಈ ಕಡೆ, ಲಾಲು ಪ್ರಸಾದ್ ಯಾದವ್, ಮಮತಾ ಬ್ಯಾನರ್ಜಿ ಅಲ್ಲೆಲ್ಲೋ ಹಿಂದೆ ಬರ್ತಾರೆ, ಜಾರ್ಖಂಡ್ ಮುಕ್ತಿ ಮೋರ್ಚಾ ಲೀಡರ್ ಬರ್ತಾರೆ, ಸ್ಟಾಲಿನ್ ಕೊನೆಯಲ್ಲಿ ಬರ್ತಾರೆ. ಈ ಕಡೆ ಶರದ್ ಪವಾರ್, ಉದ್ಧವ್ ಠಾಕ್ರೆ, ಅಖಿಲೇಶ್ ಯಾದವ್, ಸೀತಾರಾಮ್ ಯೆಚೂರಿ, ಕೆಳಗಡೆ ಇನ್ನೊಂದು ಕಾಣಿಸ್ತಾ ಇಲ್ಲ. ಹಿಂಗೆ ಹಾಕಿದ್ರು. ಇದಕ್ಕೆ ವಿರೋಧ ಬಂತು. ವಾಟ್ ಡು ಯು ಮೀನ್? ರಾಹುಲ್ ಗಾಂಧಿ ನಮ್ಮೆಲ್ಲರ ನಾಯಕ ಅಂತ ಬಿಂಬಿಸೋದಕ್ಕೆ ಹೊರಟಿದ್ದೀರಾ ನೀವು ಅಂತ ಕೇಳಿದ್ರು. ತಕ್ಷಣ ಚೇಂಜ್ ಮಾಡಿಸ್ತು ಕಾಂಗ್ರೆಸ್ನವರು. ಈ ಪೋಸ್ಟರ್ನ ಡಿಲೀಟ್ ಮಾಡಿ ಎಲ್ಲ ನಾಯಕರ ಫೋಟೋಗಳು ಸಮಾನ ಸೈಜ್ನಲ್ಲಿರುವಂಥ ಇನ್ನೊಂದು ಪೋಸ್ಟರನ್ನು ಬಿಡುಗಡೆ ಮಾಡ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.